ನಮಸ್ಕಾರ ದೊಡ್ಡ ಮಂದಿಗೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡುವಿನ ಪಂದ್ಯಾವಳಿ ಜಿದ್ದಾಜಿದ್ದಿ ಮ್ಯಾಚ್ ಇವು ಕ್ಯಾಂಡಿಡೇಟ್ ಇವು ಹೆಂಗೆ ಆಡ್ತಾರ ಹೆಂಗೆಲ್ಲ ನೋಡೋನು. ನನಗೆ ಯಾರ್ಯಾರು ಆಡ್ತಾರ ಯಾರ್ಯಾರಿಲ್ಲ ಪ್ಲೇಯರ್ ಯಾರ್ಯಾರು ಚಲೋ ಆಡ್ತಾರ ಯಾರ್ಯಾರಿಲ್ಲ ನೋಡೋನು. ಫಸ್ಟ್ ನಮ್ಮ ಇಂಡಿಯಾದವ್ರದ್ದು ಭಾರತ T20 ತಂಡ ಭಾರತ ಇಂಗ್ಲೆಂಡ್ ಸರಣಿ ಅದು ಆಡ್ತಾರವರು. ಕ್ಯಾಂಡಿಡೇಟ್ ವಜ್ಜೆ ಐತಿ. ಕ್ಯಾಂಡಿಡೇಟ್ದು ಪ್ಲೇಯರ್ ಅದು ಚೆನ್ನಾಗಿ ತೊಗೊಂಡಾರ ಅವರು. ಅವ್ರ ಹೆಸರು ಹೇಳ್ತೀನಿ ನೋಡ್ರಿ. ಫಸ್ಟ್ಗೆ ನಮ್ಮ ಕ್ಯಾಪ್ಟನ್ ಆಡ್ತಾರ, ಸೂರ್ಯಕುಮಾರ್ ಯಾದವ್ ಅವರು ಆಡ್ತಾರ. ಕ್ಯಾಪ್ಟನ್ ಆಗಿ ಆಡಬೇಕಲ್ಲ, ಆಡ್ಲಿಕ್ಕೆ ನಡೆಯೋಲ್ಲ. ನೆಕ್ಸ್ಟ್ ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಬರ್ತಾರ. ಅವ್ರು ಕೀಪಿಂಗ್ನು ಆಡ್ತಾರ, ಬ್ಯಾಟಿಂಗ್ನು ಆಡ್ತಾರ. ಅವರು ಎರಡು ಥರ ಮಾಡ್ತಾರ ಅವರು. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಇದು ಓಪನಿಂಗ್ ಬರ್ತದೆ. ಇದು ಕ್ಯಾಂಡಿಡೇಟ್ ಓಪನಿಂಗ್ ಬ್ಯಾಟ್ಸ್ಮನ್ ಇವ. ಸೊ ಓಪನಿಂಗ್ ಆಡ್ತಾನೆ. ತಿಲಕ್ ವರ್ಮಾ ಇವರು ಕ್ಯಾಂಡಿಡೇಟ್ ನೆಟ್ ನಡಬಾರ್ದು ಕೆಲೆ ಆಡಿಸಿದ್ರು ಮಣ್ಗಂಡ ಆಡ್ತಾನೆ. ಕ್ಯಾಂಡಿಡೇಟ್ ಅದು ಹೊಡಿತಾನೆ ರನ್ ಅದು. ನೋಡಿರಿ ಇಲ್ಲಿ ಮುಂಬೈದಾಗ ಹೆಂಗೆ ಹೊಡಿತಿದ್ದ ಹೆಂಗಿಲ್ಲ, ಬರೀ 6 ಅದಕ್ಕೆ ಅವಂಗೆ ಈ ಸರಿ T20 ಕರ್ಕೊಂಡಾರ ಅವಂಗೆ. ಅದೇ ರೀತಿ ನಮ್ಮ ಹಾರ್ದಿಕ್ ಪಾಂಡ್ಯನು ಆಲ್ರೌಂಡರ್ ಕ್ಯಾಂಡಿಡೇಟ್ ಇದು. ಬಾಲಿಂಗ್ನು ಹಾಕ್ತಾನೆ, ಬ್ಯಾಟಿಂಗ್ನು ಮಾಡ್ತಾನವ. ಎರಡು ಥರ ಆಡ್ತಾನವ. ರಿಂಕು ಸಿಂಗ್ ಬ್ಯಾಟಿಂಗ್ ಹೊಡ್ಯಾಕತ್ನಂದ್ರೆ ಬಿಡಂಗಿಲ್ಲವ. ನಿತೀಶ್ ರೆಡ್ಡಿ ನಮ್ಮ ರೆಡ್ಡಿ ಅವರು ಟೆಸ್ಟ್ನ್ಯಾಗ ಚೆನ್ನಾಗಿ ಆಡಿದ್ರು ಅವರು. ಅದೇ ರೀತಿ T20 ಒಳಗೆ ರನ್ ಅದು ಹೊಡಿಲತ್ತ ಅಂತೀನಿ. ಹೊಡಿಲೇಬೇಕಲ್ಲ, ಹೊಡಿತಾನವ, ಬಿಡಂಗಿಲ್ಲವ. ನೆಕ್ಸ್ಟ್ ಮತ್ತು ತೆಗೆದೋದ್ರೆ ಏನು ಮಾಡ್ತೀರಿ. ಮತ್ತು ನಮ್ಮ ಅಕ್ಷರ್ ಪಟೇಲ್ ಆಲ್ರೌಂಡರ್ ಇದು. ಸ್ಪಿನ್ನರ್ ಬಾಲರ್ ಇದು. ಬ್ಯಾಟಿಂಗ್ನು ಆಲ್ರೌಂಡರ್ ಕ್ಯಾಂಡಿಡೇಟ್ ಇದು. ಸ್ಪಿನ್ನರ್ನು ಬಾಲಿಂಗ್ನು ಹಾಕ್ತಾನೆ, ಬ್ಯಾಟಿಂಗ್ನು ಆಡ್ತಾನವ. ರಾಣಾ ಬ್ಯಾಟಿಂಗ್ ಆಡ್ತಾನಿವ. ಹರ್ಷದೀಪ್ ಸಿಂಗ್ ಬಾಲರ್. ನೋಡಿರಿಲ್ರಿ ಮುಂಬೈದೊಳಗೆ 2 ವಿಕೆಟ್ ಹೆಂಗೆ ತೆಗೆದದ ಬಾಲರ್. ನಮ್ಮ ಸಿರಾಜ್ ಕಾಕನ ಯಾಕೆ T20 ಒಳಗೆ ಕರ್ಕೊಂಡಿಲ್ಲ ಅವಂಗೆ, ODI ಒಳಗೂ ಕರ್ಕೊಂಡಿಲ್ಲ ಅವಂಗೆ. ಯಾಕೆ ಹಂಗೂ ನಮ್ಮ ಗಂಭೀರ್ ಕೋಚ್ ಅದಾನಲ್ರಿ, ಅವಂಗೆ ಯಾಕೆ ಹೊರಗಿಟ್ಬಿಟ್ಟಾನ ಅವಂಗೆ. ಏನು ಚಲೋತ್ನಾಗ ಹಾಕಲತ್ತೆ ಹೊರಗಿಟ್ಟಾನೋ ಏನು ಮಾಡ್ಯಾನೋ ಗೊತ್ತಿಲ್ಲ. ಅವನೇ ಹೊರಗಿಟ್ಟಾನ ಕೋಚ್ ಆಗಿ. ಅದ್ರ ಬದಲಿಗೆ ನಮ್ಮ ಮೊಹಮ್ಮದ್ ಶಮಿಗೆ ಹಾಕಿಬಿಟ್ಟಾನವ. ಸಿರಾಜಿನ ಬದಲಿಗೆ ಮೊಹಮ್ಮದ್ ಶಮಿಗೆ ತೊಗೊಂಬಿಟ್ಟಾರ. ಮೊಹಮ್ಮದ್ ಶಮಿ ಇಂಜುರಿ ಆಗಿತ್ತು ಅಸಲೇ. ಅದೇ ಈ ಸರಿ ಕಂಬ್ಯಾಕ್ ಮಾಡ್ಕೊಂಡು ಬಂದಾನ ಅವನು. ಚಕ್ರವರ್ತಿನೂ ಆಲ್ರೌಂಡರ್ ಇವ. ಬಾಲಿಂಗ್ನು ಹಾಕ್ತಾನೆ, ಸ್ಪಿನ್ ಹಾಕ್ತಾನಿವ. ಓಡ್ ಬಂದಂತರೂ ಹಾಕಲ್ಲವ, ಅಲ್ಲೇ ನಿಂತಲ್ಲಿ ಸ್ಪಿನ್ ಮಾಡಿ ಹಾಕ್ತಾನೆ ಬಾಲ್. ಬ್ಯಾಟಿಂಗ್ನು ಆಡ್ತಾನಿವ. ಬ್ರಿಷೋನೋ ಏನೈತೆ ನೋಡ್ರಿ ಇವನ ಹೆಸರು. ಇದು ಸ್ಪಿನ್ನರ್ ಬಾಲರ್ ಇವ. ಸುಂದರ್ ಆಲ್ರೌಂಡರ್ ಇದು ಕ್ಯಾಂಡಿಡೇಟ್. ಬ್ಯಾಟಿಂಗ್ ಬಾಲಿಂಗ್ ಎರಡು ರೀತಿ ಹಾಕ್ತಾನಿವ. ಜುಲೋವೇರ್ ಅಂತ ನೋಡ್ರಿ, ಇದು ಕೀಪಿಂಗ್ನು ಮಾಡ್ತಿರ್ಬೋದು ಇವನು. ಆದ್ರೆ ಚೆನ್ನಾಗಿ ಆಡ್ತಾರೆ ಆಟವನ್ನು. ನೋಡ್ಬೇಕು ಯಾರ್ಯಾರು ಹೆಂಗೆ ಆಡ್ತಾರೆ ಹೆಂಗೆಲ್ಲ. ಅದು 5 T20 ಅದು. 5ರೊಳಗೆ 3 ಗೆಲ್ಲಬೇಕು. 3 ಗೆದ್ರೆ ಮಾತ್ರ ಕಪ್ ಕೊಡ್ತಾರೆ ಅವರು. ಇಲ್ಲಿ ಕೊಡಂಗಿಲ್ಲ. ODI 3 ಏನು ಅದಾವ್ರಿ. ODI 3 ಅದಾವು. ಅದ್ರೊಳಗೆ ರೋಹಿತ್ ಶರ್ಮಾ ಅದು ಇರ್ತಾರೆ. T20 ಒಳಗೆ ಅವ್ರು ಇರೋಲ್ಲ. ನೋಡೋಣ ಯಾರ್ಯಾರು ಆಡ್ತಾರೆ ಯಾರ್ಯಾರಿಲ್ಲ ನೋಡೋಣ. ಇದೇ ರೀತಿ ಪ್ಲೇಯರ್ ಅದಾವು. ಮೊದಲನೇ ಮ್ಯಾಚ್ 22ನೇ ತಾರೀಕಿಗೆ ನಡೀತಾವೆ. ಆಮೇಲೆ 25ಕ್ಕೆ ನಡೀತಾವೆ. ಆಮೇಲೆ 28ಕ್ಕೆ ನಡೀತಾವೆ. ಆಮೇಲೆ 31ಕ್ಕೆ ನಡೀತಾವೆ. ಆಮೇಲೆ 2ನೇ ತಾರೀಕಿಗೆ ನಡೀತದೆ. 6ನೇ ತಾರೀಕಿಗೆ ಎಲ್ಲ ODI ಎಲ್ಲ ನಡೀತಾವೆ. ಅದ್ರ ಬಗ್ಗೆ ಹೇಳಕತ್ತೀನಿ. ಬಟ್ 5 T20 ಒಳಗೆ ಗೆಲ್ಲಬೇಕು. 3 ಮ್ಯಾಚ್ ಗೆಲ್ಲಬೇಕು. ಹಂಗಂದ್ರೆ ಕಪ್ ಗೆದ್ದಂಗೆ ನಾವು. ಇಲ್ಲಿಕಂದ್ರೆ ಇಲ್ಲ. ಅವರು ಇಂಗ್ಲೆಂಡ್ದವ್ರು 3 ಗೆದ್ರಂದ್ರೆ ಅವರು ವಿನ್ ಆಗ್ತಾರೆ. ತಿಂಡಿಗೆ ಬೀಳಂಗೆ ಆಡ್ಬೇಕು ಮ್ಯಾಚ್. ನಾವು ಸೂರ್ಯಕುಮಾರ್ ಯಾದವ್ನ ಕ್ಯಾಪ್ಟನ್ ಆಗ್ಯಾನವ. ನೋಡೋನಿ ಮ್ಯಾಚ್ ಜಿದ್ದಾಜಿದ್ದಿ ತಿಂಡಿಲೇ ನಡೀತಾವೆ ಮ್ಯಾಚ್. ನೀವು ಹೋಗಿ ನೋಡಿ, ನಾನು ನೋಡ್ತೀನಿ. ಅವನು 22ನೇ ತಾರೀಕಿಗೆ